ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡಲಿ, ಅನುಭವ ಬಂದ ಮೇಲೆ ಬೇಕಿದ್ರೆ ರಾಜ್ಯಾಧ್ಯಕ್ಷರಾಗಲಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಯಡಿಯೂರಪ್ಪನ ಕಾಲಿನ ಧೂಳಿಗೂ ವಿಜೇಂದ್ರ ಸಮವಿಲ್ಲ. ಯಡಿಯೂರಪ್ಪ ಹೋರಾಟಗಾರ, ಅವರ ಬಗ್ಗೆ ಮಾತನಾಡೋದಿಲ್ಲ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ಎಂದಿದ್ದಾರೆ. ರಾಜ್ಯದ ಉಪಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಎಂದು ಹೇಳಿಕೆ ನೀಡುವ ವಿಜೇಂದ್ರ ಬೇಜವಾಬ್ದಾರಿ ಅಧ್ಯಕ್ಷ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ವಿಜೇಂದ್ರನಿಂದಲೇ ಬಿಜೆಪಿ ಸರ್ವನಾಶವಾಗ್ತಾ ಇದೆ. ನಾವು ಪಕ್ಷದ ಕಟ್ಟಾಳು, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಅವನಂತಹ ನೀಚ ಯಾರು ಇಲ್ಲ ಅಂತ ವಿಜೇಂದ್ರನ ವಿರುದ್ಧ ಹರಿಹಾಯ್ದಿದ್ದಾರೆ. ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್, ಅವ್ನಿಗೆ ಅನಿವಾರ್ಯ ಇದೆ, ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯ ಇದೆ ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇದಾರಲ್ಲ, ಬರಲಿ ರಮೇಶ್ ಜಾರಕಿಹೊಳಿ ತಪ್ಪತ್ತು ಹೇಳಿ ಅವ್ರು ಶರಣರಾವ್ ಅವ್ರು ಹೇಳಿದ್ ಕೇಳ್ತಾನೆ. 70% ಮಂದಿ ಅದು ಬಿ ಸಿ ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. ಬಿ ಸಿ ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. ಬಿ ಸಿ ಪಾಟೀಲ್ಗೆ ಮಾತಾಡಿದ್ರ ಆ 70% ಮಂದಿ ಹೆಸರು ಕೊಡ್ತಾನೆ. ಅವ್ರು ಬಂದು ನಾವು ಕ್ಲೋಸ್ ಡೋರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲಿ, ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕ್ಷಮಾ ಓಪನ್ ಕ್ಷಮಾ ಕೇಳ್ಕೊಂಡು ನಾನು ಅವ್ರು ಹೇಳಿದ್ ಕೇಳಕ್ಕೆ ರೆಡಿ ಇದೆ. ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ ಸರ್? ಪೂರ್ಣ ಪ್ರಮಾಣ ನೋಡ್ರಿ. ಹೈಕಮಾಂಡ್ ಮನವರಿಕೆ ಮಾಡಿ ಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕೆಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು. 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮನೆ ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ. ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಂಗೆ ಹೊಂದೋದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟಬೇಕಾದ್ರೆ ಎಂಥ ವಾತಾವರಣದಾಗ ನಾವು 3 ಸೀಟ್ ಸೋತಂದ್ರೆ ನಾಚಿಕೆ ಪಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಬಿಡಬೇಕು. ಅದು ಮತ್ತೆ ಏನಂತಾರೋ ನಮ್ಮಿಂದ ಸೋತದ್ದು ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ಇರ್ತೀವಿ ವಿಜೇಂದ್ರ ಅವ್ರದ್ದು ಏನಂತೆ, ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದನ್ನ ಮಾಡಿರಿ. ಸ್ವಲ್ಪ ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರು ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ, ನಿಜವಾದ ಏನಪ್ಪ ಅಂತ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೆ ಕೇಳಕ್ಕೆ ರೆಡಿ ಇದ್ದೀವಿ. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ, ರಾಷ್ಟ್ರೀಯ ಪಕ್ಷಿ ನಾವು ಅದರಲ್ಲಿ ಒಳ್ಳೆಯ ಥರ ಮಾಡ್ತೀವಿ. ನೀವು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಪದೇ ಬಿಟ್ಟು ಪಕ್ಷದ ಚೌಕಟ್ಟಿನ ಹೋರಾಡೋದು ನಾವು. ಕೊನೆ ಪ್ರಶ್ನೆ ಸರ್, ಈಗ ನಾಳೆ ದೆಹಲಿ ನಾಯಕರನ್ನು ಭೇಟಿ ಆಗ್ತೇನೆ ಅಂತ ಇದ್ದೀರಿ. ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ನೋಡ್ರಿ. ನಾವು ನಾಯಕರು ಬೇಡಕ್ಕೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮ್ಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತೂ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿ ಹಾಕ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿ ಹಾಕು, ಬಟ್ ನಾವು ಅವರು ಭೇಟಿ ಆಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ವಿ. ನೋ ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ ನಮ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.